Praise the Lord. Greetings to you all in the name of our Lord and Savior Jesus Christ. Today's Bible verse, Joshua chapter 3 verse 5. Purify yourselves because tomorrow the Lord will perform miracles among you. ಯೆಹೋಶುವ 3ನೇ ಅಧ್ಯಾಯ 5ನೇ ವಚನ. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ಇಲ್ಲಿ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬಂದಿದ್ದಾರೆ. ಮೋಶೆ ಸತ್ತು ಹೋಗಿದ್ದಾನೆ. ಇನ್ನು ಮುಂದೆ ಇಸ್ರಾಯೇಲರನ್ನ ನಡೆಸಿಕೊಂಡು ಹೋಗುವಂತವನು ಯೆಹೋಶುವನಾಗಿದ್ದನು. ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ, ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡಲೂ ಇರುವೆನು ಎಂಬುದಾಗಿ. ಇನ್ನು ಮುಂದೆ ನಾನು ಇಸ್ರಾಯೇಲರ ಮುಂದೆ ಘನಪಡಿಸುವೆನೆಂಬುದಾಗಿ ಹೇಳಿದ್ದಾರೆ. ಈಗ ಅವರು ದಾಟಿಕೊಂಡು ಹೋಗಬೇಕಾಗಿದೆ. ಯೊರ್ದನ್ ಹೊಳೆ ಅವರ ಮುಂದಿದೆ. ಆಗ ಯೊರ್ದನ್ ಹೊಳೆ ದಾಟಿಕೊಂಡು ಹೋಗಬೇಕಾದಾಗ ಯೆಹೋಶುವನು ಹೇಳ್ತಾನೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ನೀವು ಕೂಡ ನಿಮ್ಮ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣಬೇಕೆಂಬುದಾಗಿ ಮುನ್ನೋಡ್ತಾ ಇದ್ದೀರಾ? ಹಾಗಾದರೆ ಹಿಂದೆ ನಿಮ್ಮನ್ನು ನೀವು ಶುದ್ಧಪಡಿಸಿಕೊಳ್ಳಿರಿ. ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನು. ಈ ದಿನಗಳು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳುವಂತಹ ದಿನಗಳಾಗಿವೆ. ಕರ್ತನ ಬರುವಿಕೆಗಾಗಿ ವಿಶೇಷವಾಗಿ ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಕರ್ತನ ಕೈಗಳಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತಹ ದಿನಗಳು ಈ ದಿನಗಳಾಗಿವೆ. ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಕರ್ತನು ಅದ್ಭುತಗಳನ್ನು ಮಾಡಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಅವುಗಳನ್ನು ನೀವು ಹೊಂದಿಕೊಳ್ಳಬೇಕಾದರೆ ನೀವು ಪರಿಶುದ್ಧವಾದ ಜೀವಿತವನ್ನು ನಡೆಸಬೇಕು. ಆಗಲೇ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಯೆಹೋಶುವನು ಹೇಳುತ್ತಿರುವಂಥದ್ದನ್ನು ಮತ್ತೊಂದು ಸಾರಿ ನಾವು ಧ್ಯಾನ ಮಾಡೋಣ. ಯೆಹೋಶುವ 3:5 ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ ಎಂಬುದಾಗಿ. ದೇವರು ನಿಮ್ಮ ಜೀವಿತದಲ್ಲಿ ಯಾವ ಅದ್ಭುತಗಳನ್ನು ಮಾಡುವನು? ಹೌದು, ಕಾನಾನ್ ದೇಶವನ್ನು ಅವರು ದಾಟಬೇಕಾದರೆ ಯೊರ್ದನ್ ಹೊಳೆ ದಾಟಬೇಕಾಗಿತ್ತು. ಆ ಯೊರ್ದನ್ ನದಿ ದಡಮೀರಿ ಹರಿಯುತ್ತಾ ಇದೆ. ಯುದ್ಧ ವೀರರಾದರೂ ಹೇಗಾದರೂ ದಾಟಬಹುದು. ಆದರೆ ಆ ಇಸ್ರಾಯೇಲರ ಗುಂಪಿನಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ಅವರು ಹೇಗೆ ತಾನೇ ದಾಟಲಿಕ್ಕೆ ಸಾಧ್ಯ? ಇದು ಅಸಾಧ್ಯವಾದ ಮಾತು. ಹೌದು, ಎಲ್ಲಿ ಅಸಾಧ್ಯವೋ ಅಲ್ಲಿಯೇ ನಮ್ಮ ದೇವರು ಸಾಧ್ಯ ಮಾಡಿ ತೋರಿಸುವಂಥವರಾಗಿದ್ದಾರೆ. ಇಸ್ರಾಯೇಲ್ನ ಯಾಜಕರು ಮಂಜೂಷವನ್ನು ಹೊತ್ತುಕೊಂಡು ಆ ದಡಮೀರಿ ಹರಿಯುತ್ತಾ ಇರುವಂತಹ ನದಿಯಲ್ಲಿ ಕಾಲನ್ನು ಅದ್ದುತ್ತಲೇ ಅದು ಹರಿಯುವುದು ನಿಂತು ಹೋಯಿತು. ಮೇಲಿನಿಂದ ಬರ್ತಕ್ಕಂಥ ನೀರು ಬಹುದೂರದವರೆಗೆ ಹರಿದು ಹೋಗಿ ಆದಾಮ್ ಎಂಬ ಊರಿನ ತನಕ ರಾಶಿಯಾಗಿ ನಿಂತುಕೊಂಡಿತ್ತು. ಕೆಳಗಡೆಯಿಂದ ಹರಿದು ಹೋಗಿರ್ತಕ್ಕಂಥ ನೀರು ಲವಣ ಸಮುದ್ರಕ್ಕೆ ಸೇರಿ ಹರಿದು ಹೋಯಿತು. ಪ್ರಿಯರೇ, ಈ ರೀತಿ ದೇವರು ಅಲ್ಲಿ ಅದ್ಭುತವನ್ನು ಮಾಡಿದರು. ಜನರು ದಾಟಿ ಹೋದರು. ಇದನ್ನು ಧ್ಯಾನಿಸುತ್ತಾ ಇರುವಂತಹ ಕೀರ್ತನೆಗಾರನಾದ ದಾವೀದನು ಈ ರೀತಿ ಬರೆಯುತ್ತಾನೆ. ಕೀರ್ತನೆ 114:5ನೇ ವಚನದಲ್ಲಿ, ಸಮುದ್ರವೇ ನಿನಗೇನಾಯಿತು, ಯಾಕೆ ಓಡಿ ಹೋಗುತ್ತೆ, ಯೊರ್ದನ್ನೇ ಯಾಕೆ ಹಿಂದಿರುಗುತ್ತೆ ಎಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂಥ ಒಂದು ಸಂದರ್ಭದಲ್ಲಿ ಆ ಯೊರ್ದನ್ ನದಿ ಈ ರೀತಿ ಉತ್ತರ ಕೊಟ್ಟಿರಬಹುದು ಎಂಬುದಾಗಿ ನಾನು ನೆನೆಸುತ್ತೇನೆ. ನನ್ನ ಮೇಲೆ ಅಧಿಕಾರವಿರುವ ನನ್ನ ಕರ್ತನ ಮುಂದೆ ನಾನು ಹರಿದು ಹೋಗಲಿಕ್ಕೆ ಸಾಧ್ಯವಾ? ಕರ್ತನ ಮೇಲೆ ವಿಶ್ವಾಸವಿಟ್ಟು ಬರ್ತಕ್ಕಂಥ ಈ ದೇವ ಜನರಿಗೆ ನಾನು ಮಾರ್ಗ ಕೊಡದೇ ಇರಲಿಕ್ಕೆ ಸಾಧ್ಯವೇ? ದೇವ ಜನರು ಕಾನಾನನ್ನು ಸ್ವತಂತ್ರಿಸಿಕೊಳ್ಳಲಿಕ್ಕೆ ನಾನು ಅಡ್ಡಿ ಬರಬಹುದೇ? ಈ ರೀತಿಯೆಲ್ಲ ಉತ್ತರ ಕೊಟ್ಟಿರಬಹುದು ಎಂಬುದಾಗಿ ನಾನು ನೆನೆಸುತ್ತೇನೆ. ಹೌದು ನನ್ನ ಪ್ರಿಯ ದೇವ ಮಕ್ಕಳೇ, ನಿಮ್ಮನ್ನು ನೀವು ಶುದ್ಧಪಡಿಸಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಎಂಥ ಯೊರ್ದನ್ನೇ ಬಂದರೂ ಕೂಡ, ಎಂಥ ಕಷ್ಟಗಳೇ, ಎಂಥ ಆಪತ್ತುಗಳೇ, ಎಂಥ ವಿಪತ್ತುಗಳೇ ನಿಮ್ಮ ಜೀವಿತದಲ್ಲಿ ಬಂದರೂ ಕೂಡ ಅವೆಲ್ಲವೂ ನಿಮ್ಮನ್ನು ಬಿಟ್ಟು ನಿಮ್ಮ ಎದುರು ನಿಲ್ಲಲಾರದ ಹಾಗೆ ಓಡಿ ಹೋಗುತ್ತವೆ. ಅಂದು ಯೊರ್ದನ್ ನದಿಯಲ್ಲಿ ದೇವರು ಅದ್ಭುತ ಮಾಡಿದ ಹಾಗೆ ಇಂದು ನಿನ್ನ ಜೀವಿತದಲ್ಲಿಯೂ ಕೂಡ ಅದ್ಭುತಗಳನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ಅದ್ಭುತಗಳನ್ನು ಮಾಡುವಂಥ ದೇವರು, ಮಹತ್ತುಗಳನ್ನು ಮಾಡುವಂಥ ದೇವರು, ನೀನು ಅದ್ವಿತೀಯನಾದ ದೇವರು. ನಿನ್ನ ಕೃಪೆ ಶಾಶ್ವತವಾದದ್ದಪ್ಪ. ಅದಕ್ಕಾಗಿ ಸ್ತೋತ್ರ. ಅಂದು ಇಸ್ರಾಯೇಲರ ಮೇಲೆ ಕೃಪೆ ತೋರಿಸಿದ ಹಾಗೆ ಇಂದು ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ನೀವು ಕೃಪೆ ತೋರಿಸುತ್ತೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಯಾವ ಅದ್ಭುತಕ್ಕೋಸ್ಕರ ಇಂದು ನಿನ್ನ ಪಾದದಲ್ಲಿ ಬಂದು ಬೇಡ್ತಾ ಇದ್ದಾರೋ ದೇವಾ, ಅದ್ಭುತ ಇವರ ಜೀವಿತದಲ್ಲಿ ಮಾಡು ಸ್ವಾಮಿ. ನಾವೆಲ್ಲರೂ ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳುತ್ತೇವೆ ದೇವ. ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.